ನಮ್ಮ ಪ್ರಾರ್ಥನೆಯನ್ನು ಕೂಡ ನಾವು ಬದಲಾಯಿಸ್ಕೊಳ್ಳೋಣ. ದೇವರ ಚಿತ್ತಾನುಸಾರವಾಗಿ ಅನೇಕರಿಗೆ ರೋಗ ಬಂದಿರುತ್ತದೆ. ಅವರು ಪಾಪದಲ್ಲಿ ತೇಲಾಡ್ತಾ ಇರ್ತಾರೆ, ರೋಗ ಬಂದಿರ್ತದೆ. ಇವ್ರು ಬರ್ತಾರೆ ಅಜ್ಞಾನಿ ಸೇವಕಗಳು ಬಂದು ಬಿಡುಗಡೆ ಕೂಟ. ಏನ್ರಿ ಬಿಡುಗಡೆ? ರೋಗದಿಂದ ಬಿಡುಗಡೆ ಮಾಡೋದಕ್ಕೆ ಬಂದ ಯೇಸು ಕ್ರಿಸ್ತನು ಪಾಪದಲ್ಲಿರುವಂಥ ಮನುಷ್ಯರನ್ನು ಬಿಡಿಸಲು ಬಂದನು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದನು, ರೋಗದಲ್ಲಿರೋರ್ನಲ್ಲ. ಅದು ಗುಣಪಡಿಸೋದಕ್ಕೆ ಶಕ್ತನು ದೇವರಲ್ಲಿಂದ. ಪ್ರಾಮುಖ್ಯವಾದದ್ದು ಯಾವುದು ಬಿಡುಗಡೆ? ನಮಗೆ ಸ್ವಸ್ಥತೆ ಬಿಡುಗಡೆನ ಇದು. ಇನ್ನೇನು ಬಿಡುಗಡೆ ಹೊಂದಿದ್ದು ಯೇಸು ಕ್ರಿಸ್ತನಿಂದ? ನಾವು ಪಾಪದಿಂದ ಬಿಡುಗಡೆ ಹೊಂದಿಲ್ಲ ಅಂದರೆ, ಪಾಪದಿಂದ ಬಿಡುಗಡೆ ಹೊಂದೋದ್ರಿಂದ ಕಾರಣಕ್ಕೆ ರೋಗ ಅನೇಕರಿಗೆ ಬರುತ್ತೆ. ನೀತಿಯ ನಿಮಿತ್ತನೂ ರೋಗ ಬರುತ್ತೆ, ಪಾಪದ ನಿಮಿತ್ತನೂ ರೋಗ ಬರುತ್ತೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 30ನೇ ವಚನ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ರೋಗಿಗಳು. ಎಂತಿಕೆ? ಪ್ರತಿ ಮನುಷ್ಯನು ತನ್ನನ್ನು ವಿಚಾರಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗ್ತಾರೆ. ಈಗ ದೇವರ ಚಿತ್ತಕ್ಕನುಸಾರವಾಗಿ ಬಂದಿರುವಂಥ ಈ ದೊಡ್ಡ ರೋಗವನ್ನು ದೇವರು ಗುಣಪಡಿಸೋರ್ಗು ಸ್ವಲ್ಪ ದಮ್ ತಡ್ಕೊಂಡಿರಿ ಸೇವಕರೇ, ದಮ್ ತಡೀರಿ ಸ್ವಲ್ಪ. ಕಂಟ್ರೋಲ್. ನಾನು ಬಿಡುಗಡೆ ಮಾಡ್ತೀನಿ. ದೇವರೇ ಆತನ ಕಟ್ಟಿನಲ್ಲಿಕ್ಕಿರುವಾಗ ನೀನು ಏನೇ ಮಾಡ್ತೀಯಾ? ನಿನಗೆ ಯಾವಾಗೇ ಬುದ್ಧಿ ಬರುತ್ತೆ? ಯಾವಾಗೇ ಬೈಬಲ್ ಓದ್ತೀನಿ ನೀನು? ಯಾವಾಗೇ ಬೈಬಲ್ ನಿಮ್ಗೆ ಅರ್ಥ ಆಗುತ್ತೆ? ದೇವರೇ ಕಟ್ಟಾಕಿದ್ದಾನೆ. ನೀನು ಯಾಕೆ ಬಿಡ್ಸಕ್ಕೆ ಬರ್ತೀಯಾ? ನಿನ್ನ ಕೆಲಸ ನೀನು ನೋಡು. ದೇವರೇ ಈ ಥರ ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತ ಇವಳು ಪಾಪ ಮಾಡಿದರೆ ಕ್ಷಮಿಸಪ್ಪ, ಬಿಡುಗಡೆ ಕೊಡೋದು. ಪಾಪ ಕ್ಷಮಿಸು. ಈ ಥರ ಮಾನಸಾಂತರ ಪಡೋ ರೀತಿ ನೀವು ಮಾಡೋದೇವಂತ ಪ್ರಾರ್ಥನೆ ಮಾಡ್ರಿ. ಅಜ್ಞಾನಿಗಳ ಥರ ಪ್ರಾರ್ಥನೆ ಮಾಡ್ತಾರೆ. ದೇವರೇ ಒಂದು ಆಲೋಚನೆಯಿಂದ ಆತಳನ್ನ ಕಟ್ಟಾಕಿರ್ತಾರೆ, ಬುದ್ಧಿ ಕಲೀಲಿ, ಪಾಠ ಕಲೀಲಿ ಅಂತ. ಪೌಲನ ಪತ್ರಿಕೆಯ ಪೇರು ಏನು ಹೇಳಿರ್ತಾನೆ? ಈತನಿಗೆ ಸೈತಾನನಿಗೆ ಒಪ್ಪಿಸ್ಕೊಡ್ಬೇಕು ಅಂತಾರೆ. ಅರ್ಥ ಆಯ್ತಾ ನಿಮ್ಗೆ ಆ ವಚನ? ಈತನು ಪಾಠ ಕಲಿಬೇಕಾದ್ರೆ ಏನು ಮಾಡಬೇಕು? ಈತನು ಸ್ವಲ್ಪ ಕಾಲ ಸೈತಾನಿಗೆ ಒಪ್ಪಿಸ್ಕೊಡ್ಬೇಕು. ಸೈತಾನ ಹೊಡೆದು ರಿಮೈಂಡ್ ಮಾಡಿ ಹಾಳು ಮಾಡುವಂಥ ಸಮಯದಲ್ಲಿ ನೀವು ದೇವ್ರ ಹತ್ರ ಮೊರೆ ಇಡಬೇಕು. ಆಗ ದೇವ್ರು ನಿಮ್ಗೆ ಕೇಳಿ ಬರ್ತಾರೆ. ಏನೋ ನನ್ನ ಮಾತು ಕೇಳಿದ್ರೆ ರೋಫರ್ ಥರ ಅಲಿತಾ ಇದೆ, ತಪ್ಪಿ ಹೋದ ಮಗನ ಥರ ಅಲ್ದಾಡ್ದೆ, ತಿನ್ನಕನ್ನ ಇಲ್ದೆ ಅಳ್ದ. ಈಗ ಬುದ್ಧಿ ಬತ್ತ ನಿನಗೆ ದುಃಖ ಬಂದಾದ್ಮೇಲೆ. ಈಗ ನನ್ನ ತಂದೆ ಮನೇಲಿ ಎಷ್ಟು ಮಕ್ಕಳಿದ್ದಾರಂತ ಎಷ್ಟೋ ಜನ ಆಳುಗಳಿದ್ದಾರೆ. ನನಗೂ ಆ ಸುಖ ಜೀವನದಿತ್ತು. ಅಹಂಕಾರ ಪಟ್ಟು ದುರಾಂಕಾರ ಪಟ್ಟು ಹೊರಗಡೆ ಹೋಗಿ ಏನೋ ದೊಡ್ಡದಾಗಿ ಕಿಸಿದಿನಂತ ಹೋದೆ, ಲೋಫರ್ ಥರ ಅಲಿತಾ ಇದ್ದೀನಿ, ಹಂದಿಗೆ ತಿನ್ನುವಂಥ ಆಹಾರನೂ ಇಲ್ಲ ಅಂತ ಬಂದ. ಅದಕ್ಕೆ ದೇವರು ಸೈತಾನಿಗೆ ಒಪ್ಪಿಸ್ಕೊಡ್ತಾರಂತೆ ಬೇರೆ. ಪೌಲನ್ನು ಹೇಳ್ತಾನೆ, ಸೈತಾನಿಗೆ ಒಪ್ಪಿಸ್ಕೊಡ್ತಾನೆ. ಅವನು ಆತ್ಮವು ರಕ್ಷಣೆ ಹೊಂದೋದಕ್ಕೋಸ್ಕರ ಸೈತಾನಿಗೆ ಒಪ್ಪಿಸ್ಕೊಡ್ತೀನಿ. ಅವನು ದೇವರನ್ನು ಬಿಟ್ಟು ಲೋಕದಲ್ಲಿ ಹೋದಾಗ ಭಯಂಕರ ಒದೆ ಬೀಳುತ್ತೆ ಅವನಿಗೆ. ಅವನೆಲ್ಲೋದ್ರೂ ಸಕ್ಸಸ್ ಆಗಲ್ಲ, ದರಿದ್ರನಾಗಿರ್ತಾನೆ ಅವನು. ತಪ್ಪಿ ಹೋದ ಮಗನು ಹೋಗಿದ ತಕ್ಷಣ ಆ ಊರಲ್ಲಿಗೆ ದರಿದ್ರ ತಂದಿಕ್ಬಿಟ್ಟ, ಬರಗಾಲ ಬಂದ್ಬಿಡ್ತು ಬೇರೆ. ದೇವ್ರ ಮಕ್ಕಳು ದೇವರನ್ನು ಬಿಟ್ಟು ಏನಾದರೂ ಮಾಡಿ ನಾನು ಬದುಕ್ತೀನಂತ ಹೋದರೆ ಎಲ್ಲೋದ್ರೂ ದರಿದ್ರತನ ನಿಮ್ಗೆ ಅಂದ್ಕೊಳ್ಳುತ್ತೆ. ನಿಮ್ಮ ಸೇರಿಸ್ಕೊಂಡವನು ದರಿದ್ರಗೆ ಹಾಳಾಗೋಗ್ತಾನೆ ಬೇರೆ. ಯಾಕಂದರೆ ದರಿದ್ರತನ ಸೇರಿಕೊಂಡ್ರೆ ದರಿದ್ರತನೇ ಬರೋದು. ದೇವರನ್ನು ಬಿಟ್ಟವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನಿಮ್ಮನ್ನು ಹರಿದು ಬಿಟ್ಟೆನು ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಿಮ್ಮನ್ನು ಹರಿದಾಕ್ತೀನಿ, ಒಲೆಯವನು ಯಾವನೂ ಇಲ್ಲ ಪ್ರಪಂಚದಲ್ಲಿ. ಯಾವ ಟೈಲರು ಇಲ್ಲ. ದೇವ್ರು ಹರಿದಾಕಾಗ ದೇವರೇ ಒಲಿಬೇಕು. ಗಾಯ ಮಾಡುವ ಕೈಗಳೇ ಗಾಯ ಕಟ್ಟಬೇಕು ಹೊರತು, ಹೊಡೆಯುವ ಕೈಯೇ ಗುಣ ಮಾಡಬೇಕೇ ಹೊರತು, ಪ್ರಪಂಚದಲ್ಲಿ ದೇವರಿಂದ ಒದೆ ತಿಂದು ಯಾವನ ಹತ್ರನೂ ಹೋಗಿ ಗುಣ ಹೊಂದಿನಂದರೆ ಅಸಾಧ್ಯ. ದೇವರಿಂದ ಪಾಠ ಕಲಿಯದೆ ಶಿಕ್ಷಿತನಾಗದ ಹೊರತು ಯಾವನಿಂದಲೂ ಶಿಕ್ಷಿತನಾಗದು ಅಸಾಧ್ಯ. ದೇವರಿಂದ ಪಾಠ ಕಲಿತವನು ಮಾತ್ರ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ. ದೇವರ ವಾಕ್ಯ ಬೇಡ, ದೇವರ ನಿಬಂಧನೆ ಬೇಡ, ದೇವರ ಆಜ್ಞೆ ಬೇಡ ಅನ್ನೋನು ಪ್ರಪಂಚದಲ್ಲಿ ಶಿಕ್ಷಿತನಾಗಲು ಸಾಧ್ಯವೇ ಇಲ್ಲ. ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಅನೇಕರು ಬರ್ಸಿರ್ತಾರೆ ಬೇರೆ ಆಟಗಳ ಮತದಲ್ಲಿ. ಒಳ್ಳೆತನ, ಒಳ್ಳೆ ಗುಣ ಬರಬೇಕಂದ್ರೆ ಸತ್ಯವೇದ ಗ್ರಂಥವನ್ನು ಓದಬೇಕು, ಅದಕ್ಕನುಸಾರವಾಗಿ ನಡಿಬೇಕು. ಆಗ ನಾವು ಕೆಟ್ಟತನದಿಂದ ಒಳ್ಳೆ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ. ಆಗ ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋದಕ್ಕೆ ಸಾಧ್ಯ ಹೊರತು ನಮ್ಮ ಶಕ್ತಿಯಿಂದ ನಮ್ಮ ಬಲದಿಂದ ಏನೋ ಮಾಡ್ತೀವಂದರೆ ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೋಗ್ಬಿಡುತ್ತೆ ಒಂದು ದಿವಸ ಪ್ರಾಣ ಅಕಸ್ಮಾತಾಗಿ. ಕ್ಷಣಿಕವಾದಂಥ ದುಃಖವು ನಮಗೆ ಆನಂದಕರವಾಗಿ ತರುವ ಗಂಟ ನಾವು ಸಮಾಧಾನವಾಗಿ ಕಾಯೋಣ ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಅರ್ಥ ಮಾಡ್ಕೊಳ್ಳೋಣ ಈ ಮನಸ್ಸನ್ನು, ದೇವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿರ್ತೇವೆ ಅನ್ನೋಂಥ ಮಾತನ್ನು ಈ ಸಮಯದಲ್ಲಿ ಹೇಳಿ ಮುಗಿಸುತ್ತಾ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಾತಿನಲ್ಲಿರುವಂಥ ನಿಮ್ಮ ಮನಸ್ಸಿನ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿದ್ದೀನಿ ತಂದೆ. ನಿಮ್ಮ ಆಲೋಚನೆಗಳು ಶ್ರೇಷ್ಠವಾದವುಗಳು ತಂದೆ. ಅದು ಅನೇಕರಿಗೆ
ಅನೇಕರ ಜ್ಞಾನಕ್ಕೆ ಅಷ್ಟು ಸುಲಭವಾಗಿ ಅರ್ಥವಾಗಲ್ಲ ತಂದೆ. ದಯಮಾಡಿ ಅವರ ಮನನೇತ್ರಗಳನ್ನು ಬೆಳಗಿಸಿದೆ ತಂದೆ. ನಿಮ್ಮಿಂದ ನಿಮ್ಮ ಚಿತ್ತಕ್ಕನುಗುಣವಾಗಿ ಆಗಿರುವಂಥ ದುಃಖವು ಅದು ಆನಂದಕರವಾದದನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದೆ ತಂದೆ. ಕ್ಷಣಿಕವಾದ ಸುಖಕ್ಕೋಸ್ಕರ ಹೋಗಿ ಪಾತಾಳದ ವೇದನೆ ಅನುಭವಿಸೋದಕ್ಕಿಂತ, ಹೌದು ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ದೇವಜನರ ಒಟ್ಟಿಗೆ ನಾವು ಕಷ್ಟವನ್ನು ಅನುಭವಿಸೋದು ಮೇಲು ಅಂದುಕೊಂಡು ಒಂದು ದಿವಸ ಮೋಶೆ ಒಳ್ಳೆ ಡಿಸೈಡ್ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಂಡು ದೇವಜನರ ಒಟ್ಟಿಗೆ ದುಃಖ ಕಷ್ಟ ಅವಮಾನಗಳನ್ನು ಹೊಂದಿದನು. ಆತನಿಗೆ ಸುಖಕರವಾದಂಥ ಜೀವನ ಕೊಟ್ಟಪ್ಪ, ಒಳ್ಳೆ ಜೀವನ ಪ್ರೇರೆ ಆತನಿಗೆ. ತಂದೆಯವರು ನೀವು ಸೇರಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಮೋಶೆಯನ್ನು ತಂದೆ ಕ್ಷಣಿಕವಾಗಿ ದುಃಖವನ್ನು ಕೊಟ್ಟರು, ಅನೇಕ ಹಿಂಸೆಗಳಿದ್ದರು. ಆತನು ಮರಣ ಹೊಂದಿದ ನಂತರ ನಿಮ್ಮ ಮಹಾ ಒಂದು ಪ್ರದೇಶಕ್ಕೆ ಸೇರಿಸಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಲಾಜರನ್ನು ಕೂಡ ಭಯಂಕರವಾದ ರೋದನೆ ಕಷ್ಟಗಳಲ್ಲಿ ಇರುವಾಗಲೂ ಆತನ ದುಃಖದಿಂದಲೇ ತನ್ನ ಪ್ರಾಣ ಕಳ್ಕೊಂಡರು. ಆತನಿಗೆ ಪರದೇಶಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಕಾಪಾಡಿದ್ದಕ್ಕಾಗಿ ಧನ್ಯವಾದಗಳು ತಂದೆ. ಅದೇ ರೀತಿ ನಮ್ಮ ಜೀವಿತಗಳು, ನಮ್ಮ ರೋಗಗಳು, ನಮ್ಮ ಸಾಲಗಳು, ನಮ್ಮ ಸಂಕಟಗಳು ತಂದೆ ಏನೇ ಇದ್ದರೂ ತಂದೆ ನಿಮ್ಮನ್ನು ನಾವು ಬಿಟ್ಟು ಬಾಳದಂಥ ಒಳ್ಳೆಯ ಮನಸ್ಸನ್ನು, ಒಂದೇ ಮನಸ್ಸನ್ನು ಕೊಡಿದೆ ತಂದೆ. ವಾಕ್ಯಗಳನ್ನು ಓದುವಂಥ ಮನಸ್ಸನ್ನು ಕೊಟ್ಟರೆ, ವಾಕ್ಯ ಓದಿದ ನಂತರ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸನ್ನು ಕೊಟ್ಟು ನಮ್ಮನ್ನು ಕಾಪಾಡಿ ನಡೆಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಕ್ರಿಸ್ತೇಸು ನಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಎಲ್ಲ ದೇವಜನರಿಗೆ ನನ್ನ ಹೃದಯಪೂರ್ವಕವಂತ ವಂದನೆಗಳು. ಥ್ಯಾಂಕ್ ಯು.